ನಾವು ಭೈರವಿ ಒಕ್ಕಲಿಗರ ಮಹಿಳಾ ಸಂಘದಿಂದ ಕಾಫಿನಾಡು ಹಬ್ಬ ಅಂತೇಳಿ ಮಾಡ್ತಾ ಇದ್ದೀವಿ. ನಾವು ತುಂಬ ಸ್ಟಾಲ್ಸು ಹಾಕ್ಸಿದ್ದೀವಿ. ಜ್ಯುವೆಲ್ಲರ್ಸು ಮತ್ತು ಬೆಡ್ಶೀಟ್ಸು, ಸ್ಯಾರಿ ಮತ್ತು ಡ್ರೆಸ್ಸು, ಡ್ರೆಸ್ಸಸ್ಸು ಮತ್ತು ಬ್ರ್ಯಾಂಡ್ಸು ಮತ್ತು ತುಂಬ ಥರದ್ದು ಇದನ್ನು ಹಾಕ್ತಾಯಿದ್ದೀವಿ. ಫುಡ್ ಐಟಮ್ ಏನಿದೆ? ಫುಡ್ ಐಟಮು ವೆಜ್ ಮಲ್ನಾಡ್ ಫುಡ್ ಇದೆ. ರೊಟ್ಟಿ, ಮೀನು ಸಾರು, ನೀರು ದೋಸೆ, ಚಿಕನ್ನು ಮತ್ತು ಶಾವಿಗೆ ಕಡುಬು, ಮತ್ತು ಕೆಸಿನ ಪಲ್ಯ, ಮತ್ತು ವೆಜ್ಜು ನಾನ್ ವೆಜ್ ಎಲ್ಲ ಇದೆ. ಮತ್ತು ತುಂಬ ಪೌಡ್ರುಗಳಿದೆ, ಪುಳಿಯೋಗರೆ ಪೌಡ್ರುಗಳು, ಮತ್ತು ತುಂಬ ವೆಜಿಟೇಬಲ್ಸ್ದು ಇದೆ. ಮತ್ತು ಐಸ್ ಕ್ರೀಮ್ ತರಿಸಿದ್ದೀವಿ, ವೈನು ಹಾಕ್ಸಿದ್ದೀವಿ. ಹ್ಯಾಂಡ್ಮೇಡು ಬಟ್ಟೆಗಳಿದೆ, ಬುಟ್ಟಿಗಳಿದೆ, ಮತ್ತು ಪರ್ಲ್ಸ್ ಇದೆ, ಮತ್ತು ಬೇರೆ ತುಂಬ ಥರದ್ದು ಹಾಕ್ಸಿದ್ದೀವಿ ನಾವು. ಮತ್ತು ಸೋಲಾರು ಹಾಕ್ಸಿದ್ದಾರೆ, ಸೋಲಾರು ಮತ್ತು ಟೈಲ್ಸು, ಮತ್ತು ರೋಬೋ ಪ್ಯೂರಿಟಿಂದು ಹಾಕಿದ್ದಾರೆ. ಪ್ರತಿಕ್ರಿಯೆ ಚೆನ್ನಾಗಿದೆ. ಮತ್ತು ಇನ್ನೂ ತುಂಬ ಜನ ಇನ್ನೂ ಬರ್ತಾರೆ. ಚೆನ್ನಾಗಿ ಎಲ್ಲರೂ ಜನಗಳು ಪ್ರತಿಕ್ರಿಯೆ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಇನ್ನೂ ತುಂಬ ಜನ ಬರೋರಿದ್ದಾರೆ. ಈ ಹಬ್ಬ ಆಚರಿಸೋಕ್ಕೆ ಉದ್ದೇಶ ಅಂದರೆ ನಾವು ಒಂದು ಮಹಿಳಾ ಸಂಘ ಮಾಡ್ತೀವಿ. 1 ವರ್ಷ ಆಯಿತು ನಾನು ಈ ಸಂಘದಿಂದ ಏನಾದರೂ ಮಾಡಬೇಕು. ನಮಗೊಂದು ಸಂಘಕ್ಕೊಂದು ಫಂಡು ಬೇಕಿತ್ತು. ಹೊಸ ಸಂಘ ಆಗಿರೋದ್ರಿಂದ ನನಗೆ ಕಾರ್ಯಕ್ರಮಗಳಿಗೆ ಸ್ವಲ್ಪ ಒಳ್ಳೆ ಕಾರ್ಯಕ್ರಮ ಮಾಡೋಕ್ಕೆ ಫಂಡು ತುಂಬ ಬೇಕು. ಅದಕ್ಕೋಸ್ಕರ ಈ ಥರ ಒಂದು ಆಯೋಜನೆ ಮಾಡಿದಾಗ ನಮಗೆ ಒಂದು ಸಂಘ ಫಂಡು ಆಗುತ್ತೆ, ಲೇಡೀಸಿಗೆ, ಮತ್ತು ಎಲ್ರಿಗೂ ಒಂದು ಪರಿಚಯನೂ ಆಗುತ್ತೆ. ನಮ್ಮ ಸಂಘಕ್ಕೂ ಒಂದು ಹೆಸರು ಬರುತ್ತೆ. ನಮ್ಮ ಒಕ್ಕಲಿಗರ ಚೌಟ್ರಿಗೂ ನಮಗೊಂದು ಇದೇನೋ ಪಬ್ಲಿಸಿಟಿ ಆಗುತ್ತೆ ಎಲ್ರಿಗೂ. ನೆಕ್ಸ್ಟ್ ಅವ್ರು ಯಾವ್ದಾದ್ರು ಒಂದು ಮದುವೆ ಸಮಾರಂಭ ಮಾಡಬೇಕಾದ್ರೆ ಕೆಲವ್ರಿಗೂ ಒಂದು ಒಳ್ಳೆ ಇದಿದೆ, ನಮಗೆ ಒಂದು ಒಕ್ಕಲಿಗರ ಚೌಟ್ರಿನೂ ಇದೆ ಅನ್ನೋದು ಗೊತ್ತಾಗುತ್ತೆ. ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಥರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೆಲ್ಲ ನಮ್ಮ ಸದಸ್ಯರುಗಳು, ನಿರ್ದೇಶಕರುಗಳು ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಟೀಮವರು ಸಹಕಾರ ಕೊಟ್ಟಿದ್ದಾರೆ. ಈ ಟೈಮಲ್ಲಿ ಅವರಿಗೆಲ್ಲರಿಗೂ ನಾನು ಧನ್ಯವಾದ ಕೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೈಸ್ ಎಲ್ಲ ಹೇಗಿದೆ ಮೇಡಮ್? ಪ್ರೈಸ್ ರೀಸನಬಲ್ ಪ್ರೈಸ್ ಇದೆ. ಎಲ್ರಿಗೂ ಹೇಳಿದ್ವಿ ರೀಸನಬಲ್ ಪ್ರೈಸ್, ಯಾಕಂದರೆ ಎಲ್ರಿಗೂ ಕೈಗಾರಿಕೆ ಸಿಗಬೇಕನ್ನೋಕ್ಕೋಸ್ಕರ ಆದಷ್ಟು ರೀಸನಬಲ್ ಪ್ರೈಸಿಂದ ಇಡಿ ಅಂತ ನಾವು ಮುಂಚೆನೇ ಸ್ಟಾಲ್ ಹಾಕೋರಿಗೆ ಹೋಗಿ. ನಮಗೆ ತುಂಬ ಹೊರಗಡೆಯಿಂದ ಬನಾರಸ್ಸಿಂದನೂ ಬಂದಿದ್ದಾರೆ ಸ್ಯಾರಿ ಸ್ಟಾಲು, ಹೊರಗಡೆ ಜಿಲ್ಲೆಯಿಂದನೂ ಬಂದಿದ್ದಾರೆ. ಇದೇ ಥರ ಮುಂದೆನೂ ಇದು ಚೆನ್ನಾಗಿ ಸಕ್ಸಸ್ ಆದರೆ ಮುಂದೇನು ಇದೇ ಥರ ನಾವು ಕಾರ್ಯಕ್ರಮ ಮಾಡೋಣ, ಹಮ್ಮಿಕೊಳ್ಬೇಕು ಅನ್ನೋದು ಒಂದು ಉದ್ದೇಶ ಇದೆ ನನಗೆ. ಕೈ ಗೊತ್ತಾಗ್ಬೇಕಲ್ಲ ಎಂತ ನಾವು ಕಾಫಿನಾಡು ಹಬ್ಬ ಅಂತೇಳಿ ಲಾಸ್ಟ್ ಇಯರ್ ಆರ್ಗನೈಸ್ ಮಾಡಿದ್ವಿ. ಆದರೆ ನಾವು ಇಂಡಿವಿಜುವಲ್ ಆಗಿ ಮಾಡಿದ್ದು. 3 ಜನ ಹೇಳಿದ್ದೀವಿ. ಈ ಸಲ ನಾವು ಭೈರವಿ ಮಹಿಳಾ ಒಕ್ಕಲಿಗರ ಸಂಘದಿಂದ ಕಾಫಿನಾಡು ಹಬ್ಬ ಅಂತ ಆಯೋಜನೆ ಮಾಡಿದ್ದೀವಿ. ಅದಕ್ಕೆ ಸ್ಟಾಲ್ಗಳನ್ನೆಲ್ಲ ತುಂಬ ಹೊರ ರಾಜ್ಯಗಳಿಂದ, ಜಿಲ್ಲೆಗಳಿಂದ ಎಲ್ಲ ಬಂದಿದ್ದಾರೆ. ಒಂದು 40 ಸ್ಟಾಲ್ಸ್ ಹಾಕ್ಸಿದ್ದೀವಿ. ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಎಲ್ಲ ಬರ್ತಾ ಉಂಟು. ಎಲ್ಲ ಕಡೆಯಿಂದಲೂ ಅವ್ರದ್ದೇ ಆದಂಥ ಶೈಲಿಯಲ್ಲಿ ಬಟ್ಟೆಗಳಾಗಿರ್ಬೋದು, ಫುಡ್ ಸ್ಟಾಲ್ಗಳಾಗಿರ್ಬೋದನ್ನು ಮಾಡ್ಕೊಂಡಿದ್ದಾರೆ. ಬಟ್ಟೆಗಳು, ಸ್ಯಾರಿ ಕಲೆಕ್ಷನ್ಸ್ ತುಂಬ ಅದ್ಭುತವಾಗಿದೆ. ಎಲ್ಲ ವೆರೈಟಿ ಸ್ಯಾರಿಗಳು ಇದೆ, ಕಾಟನಿಂದ ಹಿಡಿದು ಬನಾರಸ್ಸಿಂದ ಹಿಡಿದು ಎಲ್ಲ ವೆರೈಟೀಸ್ ಸ್ಯಾರೀಸ್ ಇದೆ. ಮತ್ತು ತುಂಬ ಕಲೆಕ್ಷನ್ಸ್ ಚೆನ್ನಾಗಿದೆ ಮತ್ತು ಅದ್ಭುತವಾಗಿದೆ. ಎಲ್ಲರೂ ಹೇಗಿದೆ ಇದನ್ನೆಲ್ಲ ಸದ್ಬಳಕೆ ಮಾಡ್ಕೋಬೇಕು. ಬಾಳೆ ಹೊಂದಿರುವ ಎಲ್ಲ ಹೆಣ್ಮಕ್ಳು ಆದಷ್ಟು ಬಂದು ಇವತ್ತು ಶಾಪಿಂಗ್ ಮಾಡಬೇಕು. ಸೀರೆ ಕಲೆಕ್ಷನ್ಸ್ ಎಕ್ಸಲೆಂಟ್ ಆಗಿದೆ. ಹಾಗೆ ಭೈರವಿ ಒಕ್ಕಲಿಗರ ಸಂಘಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀವಿ. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತ ಹೇಳ್ತೀವಿ. ನೀರು ದೋಸೆ, ಮೀನು ಸಾರು, ಅಕ್ಕಿ ರೊಟ್ಟಿ, ಆಮೇಲೆ ನಾಟಿ ಕೋಳಿ ಸಾರು, ಪೋರ್ಕು, ಕಡುಬು, ಶೇವ್ಗೆ, ಬೆಳ್ಳುಳ್ಳಿ ಕಬಾಬು, ಮಸಾಲ ಮಜ್ಜಿಗೆ, ಜ್ಯೂಸ್ ಇದೆ. ಬೆಳ್ಳುಳ್ಳಿ ಕಬಾಬ್ ಇದೆಯಾ? ಬೆಳ್ಳುಳ್ಳಿ ಕಬಾಬ್ ಚಟಪಟ. ವೆಸ್ಟರ್ನ್ ಘಾಟ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ.